ಹಲೋ ನಮಸ್ಕಾರ ವೀಕ್ಷಕರೇ, ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಫರ್ಟಿಲಿಟಿ ಸಮಸ್ಯೆಯಿಂದ ಅತಿ ಹೆಚ್ಚು ಜನ ಬಳಲ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂದ್ರೆ ಏನು, ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಫರ್ಟಿಲಿಟಿ ಸಮಸ್ಯೆಗೆ ಒಳಗಾಗಿರೋರು ಸರೋಗಸಿ ಮೊರೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸರೋಗಸಿ ಅಂದ್ರೆ ಏನು, ಇದಕ್ಕೆ ಯಾರೆಲ್ಲ ಒಳಗಾಗಬಹುದು, ಇದಕ್ಕೆ ಕಾನೂನು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ಸರೋಗಸಿ ಮೊರೆ ಹೋದ್ರೆ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ, ಜೊತೆಗೆ ಮುಖ್ಯವಾಗಿ ಮಿಲಂದ ಫರ್ಟಿಲಿಟಿ ಅಂಡ್ ಬರ್ತಿಂಗ್ ಸೆಂಟರ್ ಅಲ್ಲಿ ಇದ್ರ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುನೀತಾ ಮಹೇಶ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಡಾಕ್ಟರ್, ನಾನು ಈಗಾಗಲೇ ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಫರ್ಟಿಲಿಟಿ ಸಮಸ್ಯೆ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಮದುವೆಯಾಗಿ ಎಷ್ಟೋ ವರ್ಷಗಳಾದ್ರೂ ಕೂಡ ಸಂತಾನ ಭಾಗ್ಯ ಇರೋದಿಲ್ಲ. ಸೊ ಈ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳಿಸ್ಕೊಟ್ಬಿಡಿ ಡಾಕ್ಟರ್. ಓಕೆ, ಸೊ ಫರ್ಟಿಲಿಟಿ ಸಮಸ್ಯೆ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಮದುವೆ ಆದಮೇಲೆ 1 ಇಯರ್ ಪ್ರಯತ್ನ ಮಾಡಿ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಅವರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರಬಹುದು ಅಂತ ಹೇಳಿ ನಾವು ಫರ್ದರ್ ಇವ್ಯಾಲ್ಯೂಯೇಷನ್ಗೆ ಕರಿತೀವಿ. ಸೊ ಹೀಗೆ ಈ ಫರ್ಟಿಲಿಟಿ ಪ್ರಾಬ್ಲಮ್ಸಿಗೆ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಒಂದು ವಿಶೇಷವಾದ ಒಂದು ಆಪ್ಷನ್ ಅಂತ ಹೇಳಿದ್ರೆ IVF ಅಂದರೆ ಪ್ರಣಾಳ ಶಿಶು ಅಂತ ಹೇಳಿ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀವಿ. ಅದರಲ್ಲೂ ಏನು ಅಂದರೆ, ನೆಕ್ಸ್ಟ್ ವೀಕ್ ಅಂದರೆ ಜುಲೈ 25ನೇ ತಾರೀಕು ವರ್ಲ್ಡ್ IVF ಡೇ ಅಂದರೆ ವಿಶ್ವಾದ್ಯಂತ ಆಚರಿಸುವ ಇದೊಂದು IVF ಸ್ಪೆಷಾಲಿಟಿಗೆ ಸಂಬಂಧಪಟ್ಟಿರುವಂಥ ಒಂದು ವಿಶೇಷವಾದ ಒಂದು ದಿವಸ ಅಂತಲೇ ಹೇಳ್ಬೋದು. ಹಾಗೆಯೇ ಅದನ್ನು ವರ್ಲ್ಡ್ ಎಂಬ್ರಿಯಾಲಜಿಸ್ಟ್ ಡೇ ಅಂತಲೂ ಹೇಳ್ತೀವಿ. ಸೊ ಈ IVF ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮತ್ತು ಇದರಲ್ಲಿ ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ IVF ಅಂತ ಹೇಳಿದ್ರೆ ಇದು ಒಂದು ಟ್ರೀಟ್ಮೆಂಟ್ ಆಪ್ಷನ್ನು. ಹಲವಾರು ದಂಪತಿಗಳಿಗೆ ಈ ಒಂದು ಆಪ್ಷನ್ ಇಂದ ಸಂತಾನ ಭಾಗ್ಯ ಸಿಕ್ಕಿದೆ. ಮತ್ತು ಇದು 4 ದಶಕಗಳಿಂದ ನಾವು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಅಂಡಾಣುನ ಒಂದು ವೀರ್ಯಾಣು ಜೊತೆ ಮಿಕ್ಸ್ ಮಾಡಿ ಅಥವಾ ವೀರ್ಯಾಣುನ ಡೈರೆಕ್ಟಾಗಿ ಅಂಡಾಣುಗೆ ಇಂಜೆಕ್ಟ್ ಮಾಡಿ ಫರ್ಟಿಲೈಸೇಷನ್ ಮಾಡಿ ಭ್ರೂಣನ ಅದನ್ನು ನಾವು ಡೈರೆಕ್ಟಾಗಿ ಯೂಟ್ರಸ್ ಒಳಗಡೆ ಹಾಕೋಂಥದಕ್ಕೆ ನಾವು ಇದು IVF ಪ್ರೋಸೆಸ್ ಅಂತ ಹೇಳ್ತೀವಿ. ಎಸ್ ಡಾಕ್ಟರ್, IVF ಪ್ರೋಸೆಸ್ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಮಾತನಾಡ್ತಾ ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಅನ್ನೋಂಥದ್ದು ಕೂಡ ಹೇಳಿದ್ರಿ. ಈ TPR ಅಂದ್ರೆ ಏನು ಡಾಕ್ಟರ್, ತಿಳಿಸ್ಕೊಡಿ. ಓಕೆ, ಸೊ ಏನು ಅಂತ ಹೇಳಿದ್ರೆ, ಇದು ಮಗುವಿನ ಭಾಗ್ಯ ಅಂತ ಹೇಳಿದಾಗ ಅದು ದಂಪತಿಗಳಿಗೆ ಅದೊಂದು ವಿಶೇಷವಾದ ಒಂದು ಸಂಗತಿ ಆಗುತ್ತೆ. ಅದರಲ್ಲೂ ಏನು ಅಂತ ಹೇಳಿದ್ರೆ, ತಾಯ್ತನವನ್ನು ಅನುಭವಿಸೋದಿರುತ್ತಲ್ವ, ಅದು ತುಂಬನೇ ಒಂದು ಸ್ಪೆಷಲ್ ಇವೆಂಟ್ ಫಾರ್ ಅ ವುಮೆನ್ ಅಂತ ಹೇಳ್ಬೋದು. ಹಾಗೇನೆ ಆ ಮಗುನ ಎತ್ತಾಡಿಸೋವಂಥ ಒಂದು ಸೌಭಾಗ್ಯ ಸಿಗೋವಂಥದ್ದು ಏನಿರುತ್ತೋ ಅದು ಎಷ್ಟೋ ಜನಕ್ಕೆ ಇದು ಆಗ್ತಿರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ದಂಪತಿಗಳಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ, ಅಂದರೆ ಹೆಣ್ಣಿನಲ್ಲಿ ಒಂದು ಅಂಡಾಶಯದಿಂದ ಅಂಡಾಣುಗಳು ಕರೆಕ್ಟಾಗಿ ಬರ್ತಿರಲಿಲ್ಲ ಅಂದರೆ, ಅಥವಾ ಕ್ರೋಮೋಸೋಮಲ್ಸ್ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇದ್ದರೆ, ಅಥವಾ ಗಂಡಿನಲ್ಲಿ ಲೈಕ್ ವೀರ್ಯಾಣು ಕೌಂಟ್ ಕಡಿಮೆ ಇದ್ದರೆ, ಅಥವಾ ಕೌಂಟ್ ಇಲ್ದೆಲೇ ಇದ್ದರೆ, ವೀರ್ಯಾಣುಗಳೇ ಇಲ್ದೆಲೇ ಇದ್ದರೆ, ಅಥವಾ ಪ್ರೆಗ್ನೆನ್ಸಿಗೆ ಬೇಕಾಗಿರುವಂಥದ್ದು ಇಂಪಾರ್ಟೆಂಟ್ ಆರ್ಗನ್ ಅಂತ ಹೇಳಿದ್ರೆ ಯೂಟ್ರಸ್. ಸೊ ಯೂಟ್ರಸ್ನಲ್ಲಿ ಏನಾದ್ರು ಸಮಸ್ಯೆ ಇದ್ದಾಗ ಬೇರೆಯವರ ಸಹಾಯದಿಂದ ನಾವು ಪ್ರೆಗ್ನೆನ್ಸಿನ ಕಂಪ್ಲೀಟ್ ಮಾಡ್ಕೊಳ್ಳೋಂಥ ಒಂದು ಪ್ರೋಸೆಸ್ನ ನಾವು ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ವಿ ಕ್ಯಾನ್ ಐದರ್ ಆಪ್ಟ್ ಫಾರ್ ಡೋನರ್ ಎಗ್, ಬೇರೆಯವರ ಅಂಡಾಣುನ ತೆಗೆದುಕೊಂಡು ಹಸ್ಬೆಂಡ್ ವೀರ್ಯಾಣು ಜೊತೆ ಮಿಕ್ಸ್ ಮಾಡಿ ಅಥವಾ ಇಂಜೆಕ್ಟ್ ಮಾಡಿ ಫರ್ಟಿಲೈಸೇಷನ್ ಮಾಡಿ ಭ್ರೂಣ ಮಾಡೋವಂಥದ್ದು, ಅಥವಾ ಗಂಡಿನಲ್ಲಿ ಪ್ರಾಬ್ಲಮ್ ಇದ್ದರೆ ಏಜೋಸ್ಪರ್ಮಿಯಾ ಅಥವಾ ಕ್ರೋಮೋಸೋಮಲ್ ಪ್ರಾಬ್ಲಮ್ ಇದ್ದರೆ, ಅಥವಾ ಸ್ಪರ್ಮ್ ಕೌಂಟು ಮತ್ತು ಜೆನೆಟಿಕ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದಾಗ ನಾವು ಬೇರೆಯವರ ವೀರ್ಯಾಣು ತೆಗೆದುಕೊಂಡು ಅದನ್ನು ನಾವು ಡೈರೆಕ್ಟಾಗಿ ಯೂಟ್ರಸ್ಸಿಗೆ ಇಂಜೆಕ್ಟ್ ಮಾಡ್ಬೋದು, ಅಥವಾ IVF ಮುಖಾಂತರ ಒಂದು ಭ್ರೂಣ ಮಾಡಿ ಮತ್ತೆ ಯೂಟ್ರಸ್ ಒಳಗಡೆ ಇಂಪ್ಲಾಂಟ್ ಮಾಡ್ಬೋದು. ಇದನ್ನು ನಾವು ಡೋನರ್ ಸ್ಪರ್ಮ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮತ್ತೆ ಸರೋಗಸಿ ಅಂತ ಹೇಳಿದಾಗ ಭ್ರೂಣ ಅಂದರೆ ಕಮಿಷನಿಂಗ್ ಕಪಲ್ ಅಂತ ಹೇಳ್ತಾರೆ. ದಂಪತಿ ಇರ್ತಾರೆ, ಅವರಿಗೆ ಯಾವುದೋ ಒಂದು ಕಾರಣಕ್ಕೆ ಯೂಟ್ರಸ್ ಪ್ರಾಬ್ಲಮ್ಗೋಸ್ಕರ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಅಂಥ ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ಭ್ರೂಣನ ತೆಗೆದುಕೊಂಡು ಕಮಿಷನಿಂಗ್ ಕಪಲ್ದು ಭ್ರೂಣ ತೆಗೆದುಕೊಂಡು, ಅಂದರೆ ದಂಪತಿಯವರ ಸಹಾಯದಿಂದನೇ
ತಯಾರಾಗಿರುವಂಥ ಒಂದು ಭ್ರೂಣನ ತೆಗೆದುಕೊಂಡು ಬೇರೆಯವರ ಯೂಟ್ರಸ್ನಲ್ಲಿ ನಾವು ಇಂಪ್ಲಾಂಟ್ ಮಾಡೋದನ್ನ ಸರೋಗೆಸಿ ಪ್ರೋಗ್ರಾಮ್ ಅಥವಾ ಬಾಡಿಗೆ ತಾಯ್ತನ ಅಂತ ಹೇಳ್ತೀವಿ. ಎಸ್ ಡಾಕ್ಟರ್, ಇನ್ನು ಈ TPRಗೆ ಯಾರೆಲ್ಲ ಒಳಗಾಗ್ಬೋದು, ಯಾರು ಬೇಕಾದ್ರೂ ಇದನ್ನ ತೆಗೆದುಕೊಳ್ಬೋದಾ ಹೇಗೆ ಅಂತ? ಓಕೆ, ಸೊ IVF ತಂತ್ರಜ್ಞಾನ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಇವಾಗ ಮೆಡಿಕಲಿನೇ ನಾವು ಇಂಡಿಕೇಶನ್ ಹೇಳೋವಂಥದ್ದು. ಯಾರಿಗೆ IVF ಬೇಕಾಗತ್ತೆ ಮತ್ತೆ ಯಾರಿಗೆ ಥರ್ಡ್ ಪಾರ್ಟಿಯಿಂದ ಸಹಾಯ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮೆಡಿಕಲ್ ಇಂಡಿಕೇಶನ್ಸ್ ಇರುತ್ತೆ. ಅದ್ರ ಪ್ರಕಾರನೇ ಇದನ್ನ ನಾವು ಮಾಡ್ತೀವಿ. ಸೊ ಲೈಕ್ ಇವಾಗ ನಾನು ಮೊದಲೇ ಹೇಳ್ದಂಗೆ ಅಂಡಾಣುಗಳು ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಕೆಲವ್ರಿಗೆ ಏನಾಗಿರುತ್ತೆ, ಪ್ರಿಮೆಚ್ಯೂರ್ ಮೆನೋಪಾಸ್ ತರಹ ಆಗೋಗಿರುತ್ತೆ. ನಮಗೆ ಗೊತ್ತಿರೋ ಹಾಗೆ ಮೆನೋಪಾಸ್ ಅಂದ್ರೆ ಪೀರಿಯಡ್ಸ್ ನಿಲ್ಲೋ ಅಂತ ಒಂದು ಕ್ರಿಯೆ ಏನಿದೆ ಅದು ಜನರಲಿ 45 ಇಯರ್ಸ್ ಮೇಲೆ ಆಗುವಂಥ ಒಂದು ಪ್ರೋಸೆಸ್. ಬಟ್ ಕೆಲವ್ರಿಗೆ ಏನಾಗೋಗುತ್ತೆ 30 ಇಯರ್ಸ್ಗಿಂತ ಮುಂಚೆನೆ ಅದು ಅವರಿಗೆ ಅಂಡಾಶಯದಿಂದ ಅಂಡಾಣುಗಳು ರಿಲೀಸ್ ಆಗ್ತಾ ಇರಲ್ಲ. ಅಂದ್ರೆ ಅವರು ಹುಟ್ಟಿದಾಗ್ಲೇನೆ ಅವ್ರಿಗೆ ಅಂಡಾಣುಗಳು ಕೌಂಟ್ ಬಹಳನೇ ಕಡಿಮೆ ಆಗೋಗಿರುತ್ತೆ. ಹಾಗಾಗಿ ಅದು ಅಂಡಾಣುದು ರಿಸರ್ವ್ ಏನಿರುತ್ತೆ ಅದು ಬಹಳ ಕಡಿಮೆ ಆಗಿ ಅವರಿಗೆ ಮೆನೋಪಾಸ್ ಹಂತ ಬಂದ್ಬಿಟ್ಟಿರುತ್ತೆ. ಅಥವಾ ಕೆಲವು ಸಲ ಏನಾಗಿರುತ್ತೆ, ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇರಬಹುದು. ಫಿಸಿಕಲಿ ನೋಡೋದಕ್ಕೆ ನಾರ್ಮಲ್ ಆಗಿರ್ತಾರೆ, ಬಟ್ ಕ್ರೋಮೋಸೋಮ್ಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇರಬಹುದು. ಅಥವಾ ಕೆಲವು ಸಲ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಅದು ಜೆನೆಟಿಕ್ ಪ್ರಾಬ್ಲಮ್ಸ್ ಏನು ಅಂತ ಹೇಳಿದ್ರೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಅಥವಾ ಕೆಲವು ಸಲ ಅಂಡಾಶಯದಲ್ಲಿ ಏನೋ ಒಂದು ಮೆಡಿಕಲ್ ಕಂಡೀಷನ್ಸ್ ಇರಬಹುದು, ಲೈಕ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಅದರಲ್ಲಿ ಏನಾಗಿರುತ್ತೆ, ಸಿಸ್ಟ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಆ ಸಿಸ್ಟ್ ನಲ್ಲಿ ರಕ್ತ ಅಕ್ಯುಮುಲೇಟ್ ಆಗ್ಬಿಟ್ಟು ಅದು ಎಗ್ ಕ್ವಾಲಿಟಿನ ಬಹಳ ಕಡಿಮೆ ಮಾಡ್ತಾ ಇರುತ್ತೆ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ನಾವು ಡೋನರ್ ಎಗ್ ಪ್ರೋಗ್ರಾಮ್ಗೆ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಹಾಗೆ ಹೇಳ್ದಂಗೆ ಏಜೋಸ್ಪರ್ಮಿಯಾ ಅಂದ್ರೆ ಸ್ಪರ್ಮ್ ಕೌಂಟ್ ಇಲ್ದಲೇ ಇದ್ರೆ, ಅಥವಾ ಕ್ರೋಮೋಸೋಮ್ ಪ್ರಾಬ್ಲಮ್ಸ್ ಇಂದ ಮೇಲ್ಸ್ ಅಥವಾ ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಮೇಲ್ಸ್ ಇದ್ದಾಗ ನಾವು ಡೋನರ್ ಸ್ಪರ್ಮ್ ಪ್ರೋಗ್ರಾಮ್ನ ನಾವು ಅಳವಡಿಸ್ಕೊತೀವಿ. ಎಸ್ ಡಾಕ್ಟರ್, ಈಗಾಗಲೇ ನೀವು ಮಾತನಾಡ್ತಾ ಎಗ್ ಡೋನರ್ ಅಂತ ಮಾತನಾಡ್ತಾ ಇದ್ರಿ. ಸೊ ಈ ಎಗ್ ಡೋನರ್ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತ ಡಾಕ್ಟರ್ ತಿಳಿಸ್ಕೊಡ್ಬೋದಾ? ಸೊ ಇವಾಗ ಮುಂಚೆ ನಮಗೆ ಪ್ರಾಪರ್ ಆಗಿ ಲೀಗಲ್ ಆಗಿ ಇದನ್ನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲಾನು ಲೀಗಲ್ ಆಗಿದೆ. ಈಗ ART ಆಕ್ಟ್ 2021 ಪಾಸ್ ಆದ್ಮೇಲೆ ಅದ್ರ ಪ್ರಕಾರ ನಾವು ಯಾವ ರೀತಿ ಈ ಕಾರ್ಯಕ್ರಮವನ್ನ ಅಥವಾ ಈ ಡೋನರ್ ಪ್ರೋಗ್ರಾಮು ಅಥವಾ ಸರಗೆಸಿ ಪ್ರೋಗ್ರಾಮ್ನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ನಿಯಮಗಳು ಬಂದ್ಬಿಟ್ಟಿದ್ದಾವೆ. ಸೊ ಅದೇ ಪ್ರಕಾರವಾಗಿ ನಾವು ಮಾಡ್ತೀವಿ. ಸೊ ಈಗ ಕಪಲ್ ಬಂದಾಗ ಅವರಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾದಾಗ ನಾವು ಅವರಿಗೆ ಡೋನರ್ ಪ್ರೋಗ್ರಾಮ್ಗೆ ಸಜೆಸ್ಟ್ ಮಾಡಿದಾಗ ಆ ಡೋನರ್ಸ್ನ ನಾವು ಸೆಲೆಕ್ಟ್ ಮಾಡುವಂಥ ಒಂದು ಪ್ರೋಸೆಸ್ ಇಂದ ಹಿಡಿದು ಅವರಿಂದ ನಾವು ಎಗ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಯಾವ ರೀತಿ ನಾವು ಮೆಡಿಕೇಶನ್ಸ್ ಕೊಡಬೇಕು ಮತ್ತೆ ಎಷ್ಟು ನಾವು ಸೇಫ್ಟಿ ಮೆಷರ್ಸ್ ಅಳವಡಿಸ್ಕೋಬೇಕು, ಇದನ್ನೆಲ್ಲಾನು ನಮಗೆ ART ಆಕ್ಟ್ನಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ತಿಳುವಳಿಕೆ ಬಂದಿರುತ್ತೆ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಡೋನರ್ದು ART ಬ್ಯಾಂಕ್ ಮುಖಾಂತರನೇ ನಾವು ತಗೋಬೇಕಾಗತ್ತೆ. ಸೊ ಡೋನರ್ಸ್ ಯಾರು ಇರಬಹುದು, ಎನಿ ವುಮೆನ್ ಇನ್ ದ ಏಜ್ ಗ್ರೂಪ್ ಬಿಟ್ವೀನ್ 23 to 35 ಇಯರ್ಸ್ ಕ್ಯಾನ್ ಕಮ್ ಟು ಡೊನೇಟ್ ದೇರ್ ಎಗ್ಸ್. ಸೊ ಆ ಎಗ್ ಡೊನೇಷನ್ಗೆ ಬೇಕಾಗಿರುವಂಥ ಕೆಲವು ಪ್ರೀ ರಿಕ್ವಿಸಿಟ್ಸ್ ಇರುತ್ತೆ. ಅಂದ್ರೆ ಅವ್ರದ್ದು ಹಿಸ್ಟ್ರಿ ತಗೋತೀವಿ ನಾವು, ಅವ್ರಿಗೆ ಯಾವುದೇ ರೀತಿ ಕಾಯಿಲೆಗಳು ಇರಬಾರ್ದು. ಸೊ ಹಾಗೆ ಟೆಸ್ಟ್ಸ್ ಎಲ್ಲ ಮಾಡ್ಕೋತೀವಿ. ಅದರಲ್ಲೆಲ್ಲ ಕಂಪ್ಲೀಟ್ ಕ್ಲಿಯರೆನ್ಸ್ ಸಿಕ್ಕಾದ್ಮೇಲೆ ಅವ್ರನ್ನ ನಾವು ರಿಕ್ರೂಟ್ ಮಾಡ್ಕೋತೀವಿ ಫಾರ್ ಎಗ್ ಡೊನೇಷನ್. ಹಾಗೆ ಏನು ಮಾಡ್ತೀವಿ, ಕಮಿಷನಿಂಗ್ ಕಪಲ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದ್ರು ಮ್ಯಾಚ್ ಆಗುತ್ತಾ ಅಂತ ಡೋನರ್ಸ್ನೇ ನಾವು ಸೆಲೆಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಬ್ಲಡ್ ಗ್ರೂಪ್ ಎಸ್ಪೆಷಲಿ ಅಥವಾ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬಹುದು. ಅದಾದಮೇಲೆ ಲೀಗಲ್ ಪ್ರೋಸೆಸ್ ಇರುತ್ತೆ. ಅಂದರೆ ನಾವು ಅಫಿಡವಿಟ್ ಮಾಡ್ಕೋಬೇಕಾಗತ್ತೆ. ಡೋನರ್ದು ಮತ್ತು ಕಮಿಷನಿಂಗ್ ಕಪಲ್ದು ಅಫಿಡವಿಟ್ ಮಾಡ್ಕೋತೀವಿ. ಹಾಗೆ ಡೋನರ್ಗೆ ಇನ್ಶೂರೆನ್ಸ್ ತಗೊಳ್ತೀವಿ. ಸೊ ದ್ಯಾಟ್ ಇನ್ ಕೇಸ್, ಯಾಕಂದರೆ ಯಾವುದೇ ಒಂದು ಪ್ರೋಸೆಸ್ ಆದ್ರೂ ಕಾಂಪ್ಲಿಕೇಶನ್ಸ್ ಇರೋ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಅಂಥ ಕಾಂಪ್ಲಿಕೇಶನ್ಸ್ಗೆ ಏನಾದ್ರು ಒಳಗಾದರೆ ಆವಾಗ ಡೋನರಿಗೆ ಬೇಕಾಗಿರುವಂಥ ಮೆಡಿಕಲ್ ಇನ್ಶೂರೆನ್ಸ್ನ ನಾವು ಕಮಿಷನಿಂಗ್ ಕಪಲ್ಸ್ಗೆ ತಗೊಳಕ್ಕೆ ಹೇಳ್ತೀವಿ. ಸೊ ಇದೆಲ್ಲ ಪ್ರೋಸೆಸ್ ಆದಮೇಲೆ ದೆನ್ ವಿ ವಿಲ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಫಾರ್ ದ ಡೋನರ್. ಸೊ ಈ ಪ್ರಣಾಳ ಶಿಶು ಪ್ರೋಸೆಸ್ನಲ್ಲಿ ಏನು ಅಂದರೆ ವಿ ಹ್ಯಾವ್ ಟು ಗೆಟ್ ಮೋರ್ ನಂಬರ್ ಆಫ್ ಎಗ್ಸ್. ಅಂಡಾಣುಗಳು ಜಾಸ್ತಿ ಇದ್ದಾಗ ಸಕ್ಸಸ್ ರೇಟ್ಸ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಮೆಡಿಕೇಶನ್ಸ್ ಮುಖಾಂತರ ಅಂಡಾಶಯದಿಂದ ಅಂಡಾಣುಗಳಿಗೆ ಬೆಳವಣಿಗೆ ಆಗೋದಕ್ಕೆ ನಾವು ಫೆಸಿಲಿಟೇಟ್ ಮಾಡ್ತೀವಿ. ಬಟ್ ಆದರೆ ಈಗ ಡೋನರ್ಸ್ನ ನಾವು ಕನ್ಸಿಡರ್ ಮಾಡಿದಾಗ ART ಆಕ್ಟ್ ಪ್ರಕಾರ ನಾವು ಹೈಪರ್ ಸ್ಟಿಮ್ಯುಲೇಟ್ ಮಾಡಬಾರ್ದು. ಅಂದರೆ
ಜಾಸ್ತಿ ಎಗ್ಸ್ ಬರೋದಕ್ಕೆ ಅವಕಾಶ ಕೊಡಬಾರ್ದು ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಆ ಹೈಪರ್ ಸ್ಟಿಮ್ಯುಲೇಷನ್ ಅನ್ನೋ ಒಂದು ಸಮಸ್ಯೆ ಏನಿದೆ, ಇಟ್ ಕ್ಯಾನ್ ಬಿ ಲೈಫ್ ಥ್ರೆಟನಿಂಗ್ ಆಲ್ಸೋ. ಸೊ ಹಾಗಾಗಿ ಆ ಕಾಂಪ್ಲಿಕೇಶನ್ನ ಪ್ರಿವೆಂಟ್ ಮಾಡೋದಕ್ಕೆ ನಾವು ಸೂಕ್ತವಾದ ಕ್ರಮ ತಗೋಬೇಕಾಗತ್ತೆ. ಆ್ಯಂಡ್ ವಿ ಕ್ಯಾನ್ ಎನ್ಶ್ಯೂರ್ ದಟ್ ವಿಲ್ ಗೆಟ್ ಅಟ್ಲೀಸ್ಟ್ ಮಿನಿಮಮ್ ಆಫ್ 7 eggs, not more than 7 eggs ಅಂತ. ಎಸ್ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಐಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಗಿರಿಜಾ ಅಂತ ಹೇಳಿ ಕರೆ ಮಾಡಿದ್ದಾರೆ ಹಾವೇರಿಯಿಂದ. ನಮಸ್ತೆ ಗಿರಿಜಾ ಅವರೇ. ನಮಸ್ಕಾರ ಮೇಡಮ್. ಮಾತಾಡಿ, ಡಾಕ್ಟರ್ ಇದ್ದಾರೆ. ಅಲ್ಲ, ನಮಸ್ತೆ ಮೇಡಮ್. ನಮಸ್ಕಾರಮ್ಮ. ಮೇಡಮ್, ನಾವು ಬೆಂಗಳೂರಲ್ಲಿದ್ದಾಗ IVF ಟ್ರೈ ಮಾಡಿದ್ವಿ ಮೇಡಮ್. ನಾವು ಅಲ್ಲಿ ಇಂದಿರಾನಗರದಲ್ಲಿ. ಇವಾಗ ಡೇಟ್ ಸ್ಟಾಪ್ ಆದ್ಮೇಲೂ ಮಾಡ್ತಾರ ಮೇಡಮ್ IVF? ಅಂದ್ರೆ ಪೀರಿಯಡ್ ಸ್ಟಾಪ್? ಹಾ. ಎಷ್ಟು ವಯಸ್ಸಮ್ಮ ನಿಮ್ಗೆ? 50. ಓಕೆ. ಸೊ ಈ ART ಆಕ್ಟ್ ಪ್ರಕಾರ ನಾವು ಫೀಮೇಲ್ ಏಜ್ 50 ಅಂತ ಕಟ್ ಆಫ್ ತಗೊಂಡಿದ್ದೀವಿ. ಸೊ 50 ಇಯರ್ಸ್ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಆದ್ರೂ ಕೂಡ ಕಾನೂನು ಕ್ರಮ ತೆಗೆದುಕೊಂಡು ಅಥವಾ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ನಿಮ್ದನ್ನ ನಾವು ಆಪ್ಷನ್ನ ನಾವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಎಲ್ಲದಕ್ಕೂ ಒಂದು ಪ್ರೋಸೆಸ್ ಇದೆ. ನಾನು ಮೊದಲೇ ಹೇಳ್ದಂಗೆ ಪ್ರೋಸೆಸ್ ಇರುತ್ತೆ. ಸೊ ನೀವು ಬಂದು ಸಜೆಷನ್ ಕೇಳ್ಬೋದಮ್ಮ. ಥ್ಯಾಂಕ್ ಯು ಗಿರಿಜಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ಈ ರೀತಿ ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲ್ತಿರುವವರು IVF ಮಾಡ್ಕೊಳ್ತಾರೆ, ಅದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಸರೋಗಸಿ ಮೊರೆ ಹೋಗ್ತಾರೆ. ಈ ಸರೋಗಸಿ ಅಂದ್ರೆ ಏನು, ಡೀಟೇಲ್ ಆಗಿ ತಿಳಿಸ್ಕೊಡೋದಾದ್ರೆ ಡಾಕ್ಟರ್? ಓಕೆ. ಸೊ ಸರೋಗಸಿ ಅಂತ ಹೇಳಿದ್ರೆ ಇದು ಆಕ್ಚುಲ್ ಆಗಿ ಹೊಸದೇನಲ್ಲ. ಅದು ನಡೀತಾ ಇತ್ತು ಮುಂಚೆ. ಅದಾದ್ಮೇಲಿಂದ ಅದಕ್ಕೊಂದು ಪ್ರೋಸೆಸ್ ಅಂತ ಅಂದ್ಬಿಟ್ಟು ಸೆಟ್ ಆಯ್ತು. ಮುಂಚೆ ಬರೀ ಸರೋಗಸಿ ಲಾ ಅಂತ ಮಾತ್ರ ಇತ್ತು. ಈಗ ಸರೋಗಸಿ ಆಕ್ಟ್ ಅಂತಲೂ ಕೂಡ ಪಾಸ್ ಆಗಿದೆ. ಸೊ 2022ನಲ್ಲಿ ಪಾಸ್ ಆಗಿರುವಂಥ ಒಂದು ಆಕ್ಟ್ ಇದು, ಸರೋಗಸಿ ಆಕ್ಟ್. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಮುಂಚೆ ಬಾಡಿಗೆ ತಾಯ್ತನ ಅಂತ ಹೇಳಿದಾಗ ಕೆಲವು ಸಲ ಮಿಸ್ಯೂಸ್ ಆಗಿರೋಂಥ ಒಂದು ಸಂದರ್ಭಗಳು ಇತ್ತು. ಅದನ್ನ ರಿಡ್ಯೂಸ್ ಮಾಡೋದಕ್ಕೆ ಮತ್ತೆ ಎಕ್ಸ್ಪ್ಲಾಯ್ಟೇಷನ್ ಆಫ್ ವುಮೆನ್ ಆಗಬಾರ್ದು ಅಂತ ಹೇಳಿ ಈ ART ಆಕ್ಟ್ ಮತ್ತು ಸರೋಗಸಿ ಆಕ್ಟ್ ಎಕ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಈ ಸರೋಗಸಿನಲ್ಲಿ ಭ್ರೂಣನ ಸರೋಗೇಟ್ ಮದರ್ ಯೂಟ್ರಸ್ಸಿಗೆ ಇಂಪ್ಲಾಂಟ್ ಮಾಡುವಂಥ ಒಂದು ಕ್ರಿಯೆ. ಸೊ ಇದರಲ್ಲಿ ಪ್ರೆಗ್ನೆನ್ಸಿ ಆದಾಗ ಆ ಸರೋಗೇಟ್ ಮದರ್ ಪ್ರೆಗ್ನೆನ್ಸಿನ ಶಿ ವಿಲ್ ಕ್ಯಾರಿ ಇಟ್ ಫಾರ್ವರ್ಡ್ ಆ್ಯಂಡ್ ಡೆಲಿವರಿ ಆದಮೇಲೆ ಆ ಮಗುನ ಕಮಿಷನಿಂಗ್ ಕಪಲ್ಗೆ ವಾಪಸ್ ಮಾಡುವಂಥ ಒಂದು ಪ್ರೋಸೆಸ್. ಸೊ ಇದು ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ಅದು ಕಮರ್ಷಿಯಲ್ ಆಗಿರ್ತಾ ಇತ್ತು. ಅಂದರೆ ಅವಾಗ ಸರೋಗೇಟ್ ಮದರ್ಸಿಗೆ ಒಂದು ಹಣ ಕೊಡುವಂಥ ಒಂದು ಪ್ರೋಸೆಸ್ ನಡೀತಾ ಇತ್ತು. ಬಟ್ ಈಗ ART ಆಕ್ಟ್ ಆದಮೇಲೆ ಅದು ವೆರಿ ಆಲ್ಟ್ರೂಯಿಸ್ಟಿಕ್ ಸರೋಗೆಸಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮನೆಯವರು ಅಥವಾ ರಿಲೇಟಿವ್ಸು ಅಥವಾ ಯಾರೇ ಫ್ರೆಂಡ್ಸ್ ಯಾರಿದ್ರೂ ಕೂಡ ಅವ್ರು ಬಂದು ಈ ಬಾಡಿಗೆ ತಾಯ್ತನಕ್ಕೆ ಒಪ್ಕೊಂಡು, ಮತ್ತು ನಾವು ಅದರಲ್ಲೂ ಕೂಡ ತುಂಬ ಪ್ರೊಸೀಜರ್ಸ್ ಇರುತ್ತೆ. ಸೊ ಮೆಂಟಲ್ ಹೆಲ್ತ್ ಅಸೆಸ್ಮೆಂಟ್ ಮಾಡಬೇಕು, ಫಿಸಿಕಲ್ ಹೆಲ್ತ್ ಅಸೆಸ್ಮೆಂಟ್ ಮಾಡಬೇಕು, ಮತ್ತು ಅವ್ರದ್ದು ಮಕ್ಕಳಿದಾರ ಅವನ್ನೆಲ್ಲ ಕನ್ಫರ್ಮ್ ಮಾಡ್ಕೋಬೇಕು. ಮತ್ತು ಅವರ ಹಸ್ಬೆಂಡು, ಬಾಡಿಗೆ ತಾಯ್ತನಕ್ಕೆ ಬರುವಂಥ ಸರೋಗೇಟ್ ಮದರ್ ಅವ್ರ ಹಸ್ಬೆಂಡು ಕೂಡ ಇದಕ್ಕೆ ಒಪ್ಪಿಗೆ ಕೊಡಬೇಕು. ಈ ರೀತಿ ಸುಮಾರು ಪ್ರೋಸೆಸ್ ನೋಡಿಕೊಂಡು ಆ ಸರೋಗೇಟ್ ಮದರ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಮತ್ತು ಇದೂ ಅಷ್ಟೇ ಮುಂಚೆ ತರಹ ಇಲ್ದಲಿರೋದ್ರಿಂದ, ಆಲ್ಟ್ರಿಸ್ಟಿಕ್ ಆಗಿರೋದ್ರಿಂದ ಇದಕ್ಕೆ ತುಂಬ ಪ್ರೊಸೀಜರ್ಸ್ ಇರುತ್ತೆ. ಸೊ ಫಸ್ಟು ಒಂದು ಮೆಡಿಕಲ್ ಬಾಡಿ ಇರುತ್ತೆ. ಸೊ ಅವರು ನಮಗೆ ಪರ್ಮಿಷನ್ ಕೊಡಬೇಕು. ನಾವು ಆ್ಯಸ್ ಅ ಡಾಕ್ಟರ್ ನಾವು ಈ ಕಮಿಷನಿಂಗ್ ಕಪಲಿಗೆ ಇಂಥ ಸಮಸ್ಯೆಯಿಂದ ಅವ್ರಿಗೆ ಸರೋಗಸಿ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾವು ಸಜೆಷನ್ ಕೊಟ್ಟ ಮೇಲೆ ಅಪ್ರೋಪ್ರಿಯೇಟ್ ಅಥಾರಿಟೀಸ್ ಅಂತ ಇರ್ತಾರೆ, ಗೌರ್ಮೆಂಟ್ ಮೂಲಕ ಎಂಪ್ಲಾಯ್ ಆಗಿರೋಂಥವ್ರು, ಅವರು ಮತ್ತೆ ತಿರ್ಗಾ ರಿವ್ಯೂ ಮಾಡ್ತಾರೆ. ಕೇಸ್ ಹಿಸ್ಟ್ರಿ ಎಲ್ಲ ರಿವ್ಯೂ ಮಾಡಿಕೊಂಡು ಇವ್ರಿಗೆ ಸರೋಗಸಿ ಬೇಕೇ ಆಗತ್ತಾ ಅಂತ ಅಂದ್ಬಿಟ್ಟು ಅವ್ರ ಡಿಸಿಷನ್ ತಗೋತಾರೆ. ನಂತರ ಆ ಬಾಡಿಯಿಂದ ಬರುವಂಥ ಒಂದು ಡಿಸಿಷನ್ನ ನಾವು ಮತ್ತೆ ಲೀಗಲ್ ಮೂಲಕ, ಅಂದರೆ ಕೋರ್ಟ್ ಆರ್ಡರ್ ತೆಗೆದುಕೊಂಡು ನಾವು ಅದನ್ನು ಮತ್ತೆ ಅವರು ಅಪ್ರೋಪ್ರಿಯೇಟ್ ಅಥಾರಿಟಿಗೆ ಹೋಗಿ ಕೊಟ್ಟ ಮೇಲೆ ಅವರು ಅದರಲ್ಲಿ ಕಮಿಷನಿಂಗ್ ಕಪಲ್ಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟು ಹಾಗೆ ಎಸೆನ್ಷಿಯಾಲಿಟಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಹಾಗೆ ಸರೋಗೇಟ್ ಮದರ್ಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಇಷ್ಟು ಎಲ್ಲ ನೋಡಿಕೊಂಡು ಆಮೇಲಿಂದ ನಾವು ಸರೋಗೇಟ್ ಮದರ್ಗೆ ಭ್ರೂಣನ ಟ್ರಾನ್ಸ್ಫರ್ ಮಾಡಬಹುದು. ಸೊ ಇದು ಲೈಕ್ ಓವರ್ ಆಲ್ ವ್ಯೂ ಆಫ್ ಸರೋಗೆಸಿ ಪ್ರೋಗ್ರಾಮ್ಸು. ಬಟ್ ಇದು ಎಲ್ಲ ಕಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬರೀ ಕೆಲವು ಸೆಂಟರ್ಸ್ನಲ್ಲಿ ಈ ಸರೋಗೆಸಿ ಕ್ಲಿನಿಕ್ಸಲ್ಲಿ ಹಾಗೂ ART ಲೆವೆಲ್ 2 ಸೆಂಟರ್ಸಲ್ಲಿ ಮಾತ್ರ ಇದನ್ನು ನಾವು ಮಾಡಬಹುದು.
ಎಸ್ ಡಾಕ್ಟರ್, ಈ ಸರೋಗಸಿ ಕಾನೂನು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ವಿಚಾರವನ್ನ ತಿಳಿಸ್ಕೊಟ್ರಿ. ಇನ್ನು ಮುಖ್ಯವಾಗಿ ಇದಕ್ಕೆ ಏಜ್ ಲಿಮಿಟ್ ಏನಾದ್ರೂ ಇದೆಯಾ, ಕಾಂಪ್ಲಿಕೇಶನ್ಸ್ ಏನಾದ್ರೂ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೋಬಿಡೋಣ. ವೀಕ್ಷಕರ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನ ಬಳಿಕ. ವಿರಾಮದ ಬಳಿಕ ಮತ್ತೊಮ್ಮೆ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್, ಈಗಾಗಲೇ ಫರ್ಟಿಲಿಟಿ ಬಗ್ಗೆ, ಸರೋಗಸಿ ಬಗ್ಗೆ, ಇನ್ನು ಸರೋಗಸಿಗೆ ಯಾವೆಲ್ಲ ರೀತಿ ಕಾನೂನು ಪ್ರಕ್ರಿಯೆ ಇರುತ್ತೆ, ನಿಯಮ ಇರುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಟ್ರಿ. ಇನ್ನು ಮುಖ್ಯವಾಗಿ ಈ ಸರೋಗಸಿಗೆ ಒಳಗಾಗೋರ್ಗೆ ಏನಾದ್ರೂ ಏಜ್ ಲಿಮಿಟ್ ಇರುತ್ತಾ, ಅಥವಾ ಯಾರು ಬೇಕಾದ್ರೂ ಈ ಸರೋಗಸಿಗೆ ಒಳಗಾಗ್ಬೋದಾ, ಹೇಗೆ ಡಾಕ್ಟರ್? ಓಕೆ, ಸೊ ಸರೋಗಸಿ ಪ್ರೋಗ್ರಾಮ್ ಅಂತ ಹೇಳಿದಾಗ ಏಜ್ ಲಿಮಿಟ್ ಖಂಡಿತ ಇರುತ್ತೆ. ಸರೋಗೇಟ್ ಮದರ್ದು ಏಜು 35 ಇಯರ್ಸ್ ಮೇಲೆ ಆಗಿರಬಾರ್ದು. ಅವ್ರಿಗೆ ತಮ್ಮದೇ ಆದಂಥ ಒಂದು ಮಕ್ಕಳಿರಬೇಕು. ಹಾಗೆ ಮತ್ತೆ ಅವ್ರಿಗೆ ಯಾವುದೇ ರೀತಿ ಮೆಡಿಕಲ್ ಕಂಡೀಷನ್ಸ್ ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಅನ್ನೋದು ಬಹಳ ಸೂಕ್ಷ್ಮವಾದ ಒಂದು ಪ್ರೋಸೆಸ್ ಅಂತ ಹೇಳ್ಬೋದು. ಇದು ನ್ಯಾಚುರಲ್ ಪ್ರೋಸೆಸ್ ಆಗಿದ್ರೂ ಕೂಡ ಸರೋಗೇಟ್ ಮದರ್ನಲ್ಲಿ ಕೆಲವು ಸಲ ತೊಂದರೆಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಎಸ್ಪೆಷಲಿ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದೇ ಆದ ಮಕ್ಕಳಿದ್ದಾಗ ಅದು ಬಾಡಿನಲ್ಲಿ ಅದು ಅಕ್ಸೆಪ್ಟ್ ಆಗುವಂಥ ಒಂದು ಪ್ರೋಸೆಸ್ ಏನಿರುತ್ತೆ, ಇಮ್ಯುನಲಾಜಿಕಲ್ ಪ್ರೋಸೆಸ್ ಏನಿರುತ್ತೆ, ಅದು ಬಹಳ ಕಟ್ನಿಟ್ಟಾಗಿ ನಡೆದಿರುತ್ತೆ. ಯಾಕೆಂತ ಹೇಳಿದ್ರೆ ಅವ್ರ ಮಕ್ಕಳು ಅಂತ ಹೇಳಿದ್ರೆ ಅವ್ರದ್ದೇ ಅಂಡಾಣುಗಳು ಆಗಿರುತ್ತೆ. ಬಟ್ ಇವಾಗ ಸರೋಗೇಟ್ ಮದರ್ ಅಂತ ಹೇಳಿದಾಗ ಅದು ಅವ್ರ ಅಲ್ಲದೆ ಇರೋಂಥ ಭ್ರೂಣ, ಅಂದರೆ ಆ ಭ್ರೂಣದಲ್ಲಿ ಅವರ ಅಂಡಾಣು ಅಂಶ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇದು ಒಂಥರ ಲೈಕ್ ಫಾರಿನ್ ಬಾಡಿ ತರಹ ಇರುತ್ತೆ ಬಾಡಿನಲ್ಲಿ. ಸೊ ಇಮ್ಯುನಲಾಜಿಕಲ್ ರಿಯಾಕ್ಷನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೆಲವು ಸಲ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗೆ ಕೆಲವು ಸಲ ಪ್ಲಾಸೆಂಟಾ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇರುತ್ತೆ. ಈ ಪ್ಲಾಸೆಂಟಾ ಅಂತ ನಾವೇನು ಹೇಳ್ತೀವಿ, ಅದನ್ನು ನಾವು ಕನ್ನಡದಲ್ಲಿ ಕಸ ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ, ಅದು ಬಹಳ ಮುಖ್ಯ ಆಗುತ್ತೆ ಪ್ರೆಗ್ನೆನ್ಸಿಗೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮಗುಗೆ ಕಂಪ್ಲೀಟ್ ಆಗಿ ನ್ಯೂಟ್ರಿಷನ್ನು, ಆಕ್ಸಿಜನ್ ಡೆಲಿವರಿ ಮಾಡೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಆರ್ಗನ್ನು. ಬರೀ ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಡೆವಲಪ್ ಆಗುತ್ತೆ. ಅದು ಬಿಟ್ವೀನ್ 8 to 10 ವೀಕ್ಸ್ನಲ್ಲಿ ಶುರು ಆಗ್ಬಿಟ್ಟು ಬೈ 20th ವೀಕ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಈ ಡೆವಲಪ್ಮೆಂಟ್ ಆಫ್ ಪ್ಲಾಸೆಂಟಾ ಕಂಪ್ಲೀಟ್ ಆಗುತ್ತೆ. ಸೊ ಈ ಪ್ಲಾಸೆಂಟಾ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ ಈ ಸರೋಗೇಟ್ ಮದರ್ಸಲ್ಲಿ. ಅದಕ್ಕೆ ನಾವು ಕಟ್ನಿಟ್ಟಾಗಿ ಲೈಕ್ 35 ಇಯರ್ಸ್ ಅಂತ ನಾವು ಏನಕ್ಕೆ ತಗೋತೀವಿ ಅಂದರೆ ಬಿಯಾಂಡ್ ಏಜ್ ಆಫ್ 35 ಇಯರ್ಸ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ಬೋದು, BP ಬರೋ ಸಾಧ್ಯತೆ ಇರಬಹುದು, ಅಥವಾ ಡಯಾಬಿಟೀಸ್ ಬರೋ ಸಾಧ್ಯತೆ ಇರ್ಬೋದು. ವೇಟ್ ಗೇನ್ ಹೆಚ್ಚಾದರೆ ಮತ್ತೆ ತಿರ್ಗಾ ಪ್ರೆಗ್ನೆನ್ಸಿನಲ್ಲಿ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಡೆಲಿವರಿನಲ್ಲಿ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು 35 ಇಯರ್ಸ್ ಹೇಳ್ತೀವಿ. ಈ ಮೆಡಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳಿದಾಗ ಈ ಪ್ಲಾಸೆಂಟಾ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಹೈಪರ್ ಟೆನ್ಷನ್, ಅಂದರೆ ಪ್ರೆಗ್ನೆನ್ಸಿನಲ್ಲಿ BP ಬರೋವಂಥ ಸಾಧ್ಯತೆ. ಈ ಕಂಡೀಷನ್ ಕೂಡ ನಾವು ಹೆಚ್ಚಾಗಿ ಸರೋಗೇಟ್ ಮದರ್ಸ್ನಲ್ಲಿ ನೋಡೋವಂಥದ್ದು ಆಗಬಹುದು. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಮುಂಚೆನೇ ನಾವು ಕೆಲವು ಸಲ ಪ್ರಿಕಾಷನ್ ತಗೋತೀವಿ, ಮತ್ತು ಪ್ರಾಬ್ಲಮ್ಸ್ ಬರ್ದೇಲೆ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ ಕೆಲವು ಟೆಸ್ಟ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮಾಡ್ಕೋತೀವಿ. ಹಂತವಾಗಿ ನಾವು ಮಾನಿಟರ್ ಮಾಡ್ಕೋತಾ ಬರ್ತೀವಿ. ಅಕಸ್ಮಾತ್ ಯಾವುದೇ ಒಂದು ಟೆಸ್ಟ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಅದಕ್ಕೆ ತಕ್ಕಂಥ ಇಂಟರ್ವೆನ್ಷನ್ ಏನಿರುತ್ತೆ ಅದನ್ನು ನಾವು ಅಳವಡಿಸ್ಕೊಂಡು ನಾವು ಆ ಪ್ರೆಗ್ನೆನ್ಸಿನ ವಿಲ್ ಟ್ರೈ ಟು ಟೇಕ್ ಇಟ್ ಟಿಲ್ ಟರ್ಮ್ ಪ್ರೆಗ್ನೆನ್ಸಿ. ಮತ್ತು ಇದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಏಜ್ ಗ್ರೂಪ್ನಲ್ಲಿ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಏನಂತಾರೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವರ ಮಕ್ಕಳ ಕಡೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವರ ಫ್ಯಾಮಿಲಿ ಕಡೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಈ ಸರೋಗೇಟ್ ಮದರ್ಗೆ ಎರಡೂ ರೀತಿಲಿ ಅವರು ಆ ರೆಸ್ಪಾನ್ಸಿಬಿಲಿಟೀಸ್ನ ಅವರು ನಿರ್ವಹಿಸ್ಕೊಳ್ಬೇಕಾಗತ್ತೆ. ಸೊ ಅಂಥ ಟೈಮ್ನಲ್ಲಿ ನಾವು ಅವರಿಗೆ ತುಂಬ ಸಪೋರ್ಟ್ ಸಿಸ್ಟಮ್ನ ನಾವು ಜನ್ರೇಟ್ ಮಾಡಬೇಕಾಗತ್ತೆ. ಸೊ ಹಾಸ್ಪಿಟಲ್ನಲ್ಲಿ ನಾವು ಅವ್ರ ಪ್ರತಿ ಸಲ ವಿಸಿಟಿಗೆ ಬಂದಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಿರ್ತೀವಿ. ಅವ್ರ ಫಿಸಿಕಲ್ ಹೆಲ್ತ್ ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಅವ್ರಿಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇರ್ತೀವಿ. ಸೊ ಈ ರೀತಿಲಿ ನಾವು ಕೇರ್ ತೊಗೊಂಡಾಗ ಔಟ್ಕಮ್ಸ್ ಚೆನ್ನಾಗಿರುತ್ತೆ ಅನ್ನೋದು ಒಂದು ನಮಗೆ ಒಂದು ಹೋಪ್ ಇರುತ್ತೆ. ಸೊ ಯಾಕೆಂತ ಹೇಳಿದ್ರೆ ಈ ಸರೋಗೇಟ್ ಮದರ್ಸ್ ಅಂತ ನಾವು ಹೇಳಿದಾಗ ಅವ್ರು ಆಲ್ಟ್ರೂಯಿಸ್ಟಿಕ್ ಸರೋಗೆಸಿ ಮಾಡ್ತಾ ಇರೋದ್ರಿಂದ ಇದೊಂಥರ ಲೈಕ್ ಅವ್ರಿಗೊಂಥರ ಸ್ಪಿರಿಚುವಲ್ ಜರ್ನಿ ತರಹ. ಯಾಕಂತ ಹೇಳಿದ್ರೆ ಡೆಲಿವರಿ ಆದಮೇಲೆ ಆ ಮಗುನ ವಾಪಸ್ ಕಮಿಷನಿಂಗ್ ಕಪಲ್ಗೆ ಕೊಡೋವಂಥದ್ದು ಇರುತ್ತಲ್ಲ, ಅದೊಂಥರ ಸೆಪರೇಷನ್ ಆಂಗ್ಸೈಟಿ ಇರುತ್ತೆ. ಯಾರಿಗೇ ಆದ್ರೂ ಒಂದು ತಾಯ್ತನ ಅನ್ನೋದು ಒಂದು ಅನುಭವಿಸ್ಕೋಬೇಕಾದ್ರೆ ಅವರಲ್ಲಿ ಅವರ ಗರ್ಭದಲ್ಲಿ ಮಗು ಬೆಳವಣಿಗೆ ಆಗ್ತಾ ಇರುವಾಗ ಒಂದು ಸಮ್ ಟೈಪ್ ಆಫ್ ಬಾಂಡಿಂಗ್ ಶುರು ಆಗೋಗಿರುತ್ತೆ. ಸೊ ಆ ಬಾಂಡಿಂಗಿಂದ ಅವರು ಹೇಗೆ ಆಚೆ ಬರಬಹುದು, ಮತ್ತು ಅವ್ರನ್ನ ವಾಪಸ್ ಅವರ ಫಿಸಿಕಲ್ ಹೆಲ್ತಿಗೆ ರಿವರ್ಸ್ ಆಗಲಿಕ್ಕೆ ಏನೇನು ನಾವು ಕ್ರಮ ತಗೋಬೇಕಾಗತ್ತೆ
ಅದನ್ನೆಲ್ಲಾನು ನಾವು ಮಾಡ್ಕೋತಾ ಬರ್ತೀವಿ. ಎಸ್ ಡಾಕ್ಟರ್, ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಪ್ರೆಗ್ನೆನ್ಸಿ ಅನ್ನುವಂಥದ್ದು ತುಂಬಾನೇ ಸೆನ್ಸಿಟಿವ್ ಅಂತ. ಸೊ ಈ ಬಾಡಿಗೆ ತಾಯಿಯ ಆರೈಕೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಮಾಡ್ಬೇಕಾಗುತ್ತೆ ಹಾಗಾದ್ರೆ ಡಾಕ್ಟರ್? ಓಕೆ, ಸೊ ಏನು ಅಂತ ಹೇಳಿದ್ರೆ, ಸೊ ಒಂದ್ಸಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಅದು ಒಂಥರ ಖುಷಿ ಸಂಗತಿ. ಕಮಿಷನಿಂಗ್ ಕಪಲ್ಗೂ ಹಾಗೇನೆ ಇರುತ್ತೆ, ಮತ್ತೆ ಸರೋಗೇಟ್ ಮದರ್ಗೂ ಕೂಡ ಅದು ಒಂಥರ ಸಂತೋಷದ ಸಂಗತಿ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿನಲ್ಲಿ, ಫಸ್ಟ್ ಟ್ರೈಮಸ್ಟರ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಕೆಲವು ಕಾಂಪ್ಲಿಕೇಶನ್ಸ್ ಇರುತ್ತೆ. ಅಂದರೆ ವಾಮಿಟಿಂಗ್ ಆಫ್ ಪ್ರೆಗ್ನೆನ್ಸಿ ಇರಬಹುದು, ಅಥವಾ ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಇರಬಹುದು, ಅಥವಾ ಕೆಲವು ಸಲ ಪ್ಲಾಸೆಂಟಾ ಡೆವಲಪ್ಮೆಂಟ್ ಆಗೋ ಟೈಮ್ನಲ್ಲಿ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಈ ರೀತಿಲಿ ಕಾಂಪ್ಲಿಕೇಶನ್ಸ್ ಆಗದಲ್ಲೇ ಇರೋದಕ್ಕೆ ಕೆಲವು ನಾವು ಡಯೆಟ್ ಮತ್ತು ಕೆಲವು ಸಲ ಲೈಫ್ ಸ್ಟೈಲ್ನಲ್ಲಿ ಏನೇನು ತರಹ ಚೇಂಜಸ್ ಮಾಡ್ಕೋಬೇಕು ಅದನ್ನೆಲ್ಲಾನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಹಾಗೆಯೇ ಫಸ್ಟ್ ಟ್ರೈಮೆಸ್ಟರ್ ಅಂದರೆ ಫಸ್ಟ್ 12 ವೀಕ್ಸ್ನ ನಾವು ಫಸ್ಟ್ ಟ್ರೈಮೆಸ್ಟರ್ ಅಂತ ಹೇಳ್ತೀವಿ. ಮೊದಲನೇ ಹಂತದ ಕೊನೆಯಲ್ಲಿ ನಾವು ಒಂದು ಡೀಟೇಲ್ಡ್ ಸ್ಕ್ಯಾನ್ ಮಾಡ್ತೀವಿ, ಅದನ್ನು ನಾವು ನೂಕಲ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಆ ನೂಕಲ್ ಸ್ಕ್ಯಾನಲ್ಲಿ ನಮಗೆ ಎಷ್ಟೋ ವಿಚಾರಗಳು ತಿಳಿಯುತ್ತೆ. ಅದರಲ್ಲಿ ಮಗು ಡೆವಲಪ್ಮೆಂಟ್ ಅಷ್ಟೇ ಅಲ್ಲದೆ ಕ್ರೋಮೋಸೋಮಲ್ ಏನಾದ್ರು ಪ್ರಾಬ್ಲಮ್ ಇದೆಯಾ, ರಿಸ್ಕ್ ಆಗುವಂಥ ಒಂದು ಸಾಧ್ಯತೆ ಇದೆಯಾ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಆ ನೂಕಲ್ ಸ್ಕ್ಯಾನ್ ಮಾಡಿ ಹಾಗೇನೆ ಕೆಲವು ಡಾಪ್ಲರ್ ಚೆಕ್ ಮಾಡ್ಕೋತೀವಿ, ಮತ್ತು ಸರ್ವೈಕಲ್ ಲೆಂತ್ ಮೆಷರ್ಮೆಂಟ್ ಮಾಡ್ಕೋತೀವಿ. ಈ ರೀತಿಲಿ ನಮಗೆ ಏನಾದ್ರು ರಿಸ್ಕ್ ಇರುತ್ತಾ ಫಾರ್ ದಿಸ್ ಸರೋಗೇಟ್ ಮದರ್ ಟು ಡೆವಲಪ್ ಹೈಪರ್ ಟೆನ್ಷನ್ ಅಥವಾ ಗ್ರೋತ್ ರಿಸ್ಟ್ರಿಕ್ಷನ್ ಪ್ರಾಬ್ಲಮ್ಸ್ ಬರೋವಂಥ ಸಾಧ್ಯತೆ ಇರುತ್ತಾ ಅಂತ ಅಂದ್ಬಿಟ್ಟು ನಾವು ಮುಂಚಿತವಾಗ್ಲೇ ನಾವು ನೋಡ್ಕೊತಾ ಬರ್ತೀವಿ. ಮತ್ತು ಸೆಕೆಂಡ್ ಟ್ರೈಮೆಸ್ಟರ್ನಲ್ಲಿ ಅವರ ಆರೈಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅವರ ಡಯೆಟ್ಟು ಮತ್ತು ಅವರ ಲೈಫ್ ಸ್ಟೈಲ್, ಎಕ್ಸಸೈಸಸ್ಸು ಇವಕ್ಕೆಲ್ಲಾನು ನಾವು ಗಮನ ಕೊಡ್ತಾ ಹೋಗ್ತೀವಿ. ಅವರ ಡಯೆಟ್ನಲ್ಲಿ ಯೂಶುವಲ್ ಪ್ರೆಗ್ನೆಂಟ್ ಮದರ್ಸಿಗೆ ಯಾವ ರೀತಿಲಿ ನಾವು ಡಯೆಟ್ ಕೇರ್ ಹೇಳ್ತೀವೋ ಅದೇ ರೀತಿಲಿ ನಾವು ಇವ್ರಿಗೂ ಕೂಡ ಹೇಳ್ತೀವಿ. ಮತ್ತು ಕಮಿಷನಿಂಗ್ ಕಪಲ್ದು ಒಂದು ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಿರುತ್ತೆ. ತಮ್ಮದೇ ಆದ ಒಂದು ಪ್ರೆಗ್ನೆನ್ಸಿಗೆ ಹೋಗೋದಕ್ಕೂ ಸರೋಗೆಸಿ ಮೂಲಕ ಪ್ರೆಗ್ನೆನ್ಸಿಗೆ ಹೋಗೋದಕ್ಕೂ ಇದೊಂದು ವ್ಯತ್ಯಾಸ ಇರುತ್ತೆ. ಯಾಕಂತ ಹೇಳಿದ್ರೆ ಕಮಿಷನಿಂಗ್ ಕಪಲ್ಗೂ ಅಷ್ಟೇ ಆಂಗ್ಸೈಟಿ ಇರುತ್ತೆ, ಪ್ರೆಗ್ನೆನ್ಸಿ ಹೇಗೆ ನಡೀತಾ ಇದೆ ಮತ್ತು ಸರೋಗೇಟ್ ಮದರ್ದು ಹೆಲ್ತ್ ಎಲ್ಲ ಹೇಗಿರುತ್ತೆ ಅನ್ನೋದೊಂದು ಆತಂಕ ಅವರಲ್ಲೂ ಇರುತ್ತೆ. ಸೊ ಕಮಿಷನಿಂಗ್ ಕಪಲ್ ಕೂಡ ಒಂದು ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಅವರು ಕೂಡ ಅವರು ಡಯೆಟ್ ಕಡೆ ಒಂದು ಗಮನ ಕೊಡ್ತಾರೆ. ಸೊ ಸರೋಗೇಟ್ ಮದರ್ಗೆ ಶಿ ವಿಲ್ ನಾಟ್ ಫೀಲ್ ಅಲೋನ್, ಸೊ ಶಿ ವಿಲ್ ಆಲ್ಸೋ ಫೀಲ್ ವೆರಿ ಮಚ್ ಸಪೋರ್ಟೆಡ್. ಮತ್ತು ಥರ್ಡ್ ಟ್ರೈಮೆಸ್ಟರ್ನಲ್ಲಿ ಬರ್ತಿರೋ ಹಾಗೇನೆ ನಾವು ಅವರಿಗೆ ಡೆಲಿವರಿಗೆ ತಯಾರಿ ಆಗೋದಕ್ಕೆ ಯಾವ ರೀತಿಲಿ ನಾವು ಏನು ಕೇರ್ ಕೊಡಬೇಕು ಆ ರೀತಿಲಿ ನಾವು ಕೇರ್ ಕೊಡ್ತಾ ಬರ್ತೀವಿ. ಎಸ್ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಐಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಬೆಂಗಳೂರಿಂದ ಭಾರತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಭಾರತಿ ಅವರೇ. ನಮಸ್ತೆ. ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ. ಅದೇ ಇದು ಸಿಸ್ಟು ಉತ್ಪತ್ತಿ ಆಗುತ್ತಲ್ಲ, ಅದಕ್ಕೆ ಸ್ಟ್ರೆಸ್ ಇದ್ರೆ ಆ ಥರ ಆಗುತ್ತಾ ಅಂತ. ಮತ್ತೊಮ್ಮೆ ಹೇಳ್ತೀರಮ್ಮ? ಸಿಸ್ಟು ಉತ್ಪತ್ತಿ ಸ್ಟ್ರೆಸ್ ಇದ್ರೆ ಸ್ಟ್ರೆಸ್ ಅದ್ರೊಳಗೆ ಇದು ಹೊಟ್ಟೆ ಒಳಗೆ ಇದು ಸಿಸ್ಟು ಉತ್ಪತ್ತಿ ಆಗುತ್ತಾ? ಓಕೆ, ಸರಿ. ಮೊದಲೇ ಹೇಳ್ದಂಗೆ ಲೈಫ್ ಸ್ಟೈಲ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಲೈಕ್ ವೇಟ್ ಮ್ಯಾನೇಜ್ಮೆಂಟು, ಎಕ್ಸಸೈಸಸ್ಸು, ಹಾಗೆ ಮೆಂಟಲ್ ಸ್ಟ್ರೆಸ್, ಈ ಥರ ಎಲ್ಲನೂ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಯಾಕಂದರೆ ಸ್ಟ್ರೆಸ್ಸಿಂದ ಕೆಲವು ಸಲ ಕೆಮಿಕಲ್ ಸಬ್ಸ್ಟೆನ್ಸಸ್ ರಿಲೀಸ್ ಆಗುತ್ತೆ ಬಾಡಿನಲ್ಲಿ. ಆ ಕೆಮಿಕಲ್ ಸಬ್ಸ್ಟೆನ್ಸಸ್ಸು ಇಟ್ ಕ್ಯಾನ್ ಹ್ಯಾವ್ ಅ ರೋಲ್ ಇನ್ ದ ಓವೇರಿಯನ್ ಫಂಕ್ಷನ್. ಅಂದರೆ ಅಂಡಾಶಯದ ಒಂದು ಫಂಕ್ಷನ್ ಅಥವಾ ಒಂದು ಕೆಲಸ ಏನು ಮಾಡೋದಿರುತ್ತೆ ಅದರ ಮೇಲೆ ಅದರದ್ದು ಎಫೆಕ್ಟ್ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ತಗೊಂಡಾಗ ಪೀರಿಯಡ್ಸು ಡಿಲೇ ಆಗ್ಬೋದು, ಹಾರ್ಮೋನ್ ಲೆವೆಲ್ಸ್ ಏರುಪೇರು ಆಗ್ಬೋದು. ಸೊ ಅಂಥ ಟೈಮ್ನಲ್ಲಿ ಸಿಸ್ಟ್ ಫಾರ್ಮೇಷನ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಮೆಂಟಲ್ ಹೆಲ್ತ್ ಬಹಳನೇ ಮುಖ್ಯ ಆಗುತ್ತೆ. ಸ್ಟ್ರೆಸ್ ಆದಷ್ಟು ಕಡಿಮೆ ಮಾಡ್ಕೋಬೇಕು. ಎಲ್ಲ ಹೆಲ್ತ್ ಕಂಡೀಷನ್ಗೆ, ಜಸ್ಟ್ ಫರ್ಟಿಲಿಟಿ ರಿಲೇಟೆಡ್ ಅಂತಲ್ಲ, ಆ್ಯಸ್ ಸಚ್ ಓವರ್ ಆಲ್ ಹೆಲ್ತ್ಗೆ ನಾವು ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೊಳ್ಳೇಬೇಕಾಗತ್ತೆ. ಅದು ಯಾವ ರೀತಿಲಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಹೇಳಕ್ಕೆ ಹೋದರೆ ಅದು ಅದೇ ಒಂದು ದೊಡ್ಡ ಪ್ರೋಗ್ರಾಮ್ ಆಗಿಬಿಡುತ್ತೆ. ಬಟ್ ಓವರ್ ಆಲ್ ಲೈಕ್ ಲೈಫ್ ಸ್ಟೈಲ್ ಚೇಂಜಸ್ಸು, ಎಕ್ಸಸೈಸ್ ಮಾಡೋವಂಥದ್ರ ಬಗ್ಗೆ ತುಂಬ ಗಮನ ಕೊಟ್ಕೊಂಡ್ರೆ ಈ ತರಹ ಸಮಸ್ಯೆಗಳನ್ನೆಲ್ಲ ನಾವು ತಡೆಗಟ್ಕೋಬಹುದು. ಥ್ಯಾಂಕ್ ಯು ಭಾರತಿ ಅವರೇ, ಕರೆ ಮಾಡಿದಕ್ಕಾಗಿ. ಎಸ್ ಡಾಕ್ಟರ್, ಏನು ಮುಖ್ಯವಾಗಿ ಮಿಲಂದ ಫರ್ಟಿಲಿಟಿ ಅಂಡ್ ಬರ್ತಿಂಗ್ ಸೆಂಟರ್ ಅಲ್ಲಿ ಯಾವ ರೀತಿಯಾದಂತಹ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಟೆಕ್ನಾಲಜೀಸ್ ಇದೆ ತಿಳಿಸ್ಕೊಡಿ ಡಾಕ್ಟರ್. ಓಕೆ, ಸೊ ಮಿಲನ್ ಫರ್ಟಿಲಿಟಿ ಸೆಂಟರು ಇದು 3 ದಶಕಗಳಿಂದ ನಾವು ಇದನ್ನ ನಡೆಸ್ಕೊಂಡು ಬರ್ತಾ ಇರೋಂಥ ಒಂದು ಸಂಸ್ಥೆ. ಸೊ ಈ ಸಂಸ್ಥೆಯಲ್ಲಿ ಪ್ರಣಾಳ ಶಿಶು ಪ್ರೋಸೆಸ್ ಅಷ್ಟೇ ಅಲ್ಲದೆ
ಆ ಪ್ರಣಾಳ ಶಿಶುನಲ್ಲೂ ಅಂದರೆ IVF ಪ್ರೋಸೆಸ್ನಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಕೂಡ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಈಗ ಭ್ರೂಣ ಟ್ರಾನ್ಸ್ಫರ್ ಮಾಡೋದಷ್ಟೇ ಅಲ್ಲದೆ ಭ್ರೂಣದ ಟೆಸ್ಟಿಂಗ್ ಕೂಡ ನಾವಿಲ್ಲಿ ಮಾಡ್ಕೋತೀವಿ. ಅಂತ ಹೇಳಿದ್ರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ ಭ್ರೂಣದಲ್ಲಿ ಏನಾದ್ರು ಕ್ರೋಮೋಸೋಮಲ್ ಪ್ರಾಬ್ಲಮ್ ಇದೆಯಾ, ಅಥವಾ ಜೀನ್ ಪ್ರಾಬ್ಲಮ್ ಏನಾರು ಇದೆಯಾ, ಅಥವಾ ಕ್ರೋಮೋಸೋಮ್ ಪ್ರಾಬ್ಲಮ್ನಲ್ಲಿ ಕ್ರೋಮೋಸೋಮ್ ಅರೇಂಜ್ಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಒಳ್ಳೆ ಭ್ರೂಣನ ಸೆಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡುವಂಥ ಒಂದು ಪ್ರೊಸೀಜರು. ಸೊ ಇಷ್ಟೇ ಅಲ್ಲದೆ ನಾವು ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ನು ಮತ್ತು ಸೊರಗೆಸಿನ ಕಂಪ್ಲೀಟಾಗಿ ಕೇರ್ ಕೊಟ್ಕೊಂಡು ಡೆಲಿವರಿವರೆಗೂ ನಾವು ಇಲ್ಲೇ ನೋಡ್ಕೋತೀವಿ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಫರ್ಟಿಲಿಟಿ ಬಗ್ಗೆ, ಸರೋಗಸಿ ಬಗ್ಗೆ, ಕಾನೂನು ಪ್ರಕ್ರಿಯೆ ಬಗ್ಗೆ, ಮುಖ್ಯವಾಗಿ ಮಿಲಂದ ಫರ್ಟಿಲಿಟಿ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾದಂತಹ ಪ್ರೋಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಒಂದ್ ವೇಳೆ ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಡಾಕ್ಟರ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಡಾಕ್ಟರ್ ಸುನೀತಾ ಮಹೇಶ್, ಮೆಡಿಕಲ್ ಡೈರೆಕ್ಟರ್, ಸೀನಿಯರ್ ಕನ್ಸಲ್ಟೆಂಟ್, ಮಿಲನ್ ದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್, 1109 24th ಮೇನ್ ರೋಡ್, TMC ಲೇಔಟ್, ಫಸ್ಟ್ ಫೇಸ್, JP ನಗರ್, ಬೆಂಗಳೂರು, ಕರ್ನಾಟಕ 560078. ಆ ಜೊತೆಗೆ JP ನಗರ್ ಸೇರಿದಂತೆ ವೈಟ್ ಫೀಲ್ಡ್, ಇಂದ್ರಾನಗರ್, HSR ಲೇಔಟ್ ಅಲ್ಲಿ ನಿಮಗೆ ಫರ್ಟಿಲಿಟಿ ಹಾಸ್ಪಿಟಲ್ ಲಭ್ಯವಿದೆ. ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.